ನಮಸ್ಕಾರ ಫ್ರೆಂಡ್ಸ್, ರಕ್ಷಿಸಿರಿ ಮನೆ ಚಾನಲ್ಗೆ ನಿಮ್ಗೆಲ್ರಿಗೂ ಪ್ರೀತಿಯೇ ಸ್ವಾಗತ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಿಮಗೆ ಈ ವಿಡಿಯೋ ನೋಡ್ತಾ ಇದ್ದರೆ ಏನು ನೆನಪಾಗ್ಬೋದು? ನಿಮ್ಮೂರಲ್ಲಿ ನಡೀತಾ ಇರೋವಂಥ ಜಾತ್ರೆ, ಹಬ್ಬ ಹರಿದಿನಗಳು ನೆನಪಾಗುತ್ತೆ. ಇಲ್ಲ ನಿಮ್ಮ ಬಾಲ್ಯದಲ್ಲಿ ನೀವು ನಿಮ್ಮ ಅಜ್ಜಿ ಮನೆಗೋ ನಿಮ್ಮ ತಾತನ ಮನೆಗೋ ಹೋಗಿ ಈ ಥರ ಊರ ಹಬ್ಬಗಳಲ್ಲಿ ಜಾತ್ರೆಗಳಲ್ಲಿ ಪಾಲ್ಗೊಳ್ತಿದ್ರಲ್ಲ, ಆ ನೆನಪಾಗ್ಬೋದು. ಹೌದು ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಊರಲ್ಲಿ ಊರ ಜಾತ್ರೆ, ಬಂಡಿ ಹಬ್ಬ ಅಂತ ಹೇಳ್ತೀವಲ್ಲ, ಊರ ಹಬ್ಬ, ಅದು ತುಂಬ ಅದ್ದೂರಿಯಾಗಿ ನಡೀತು ಅಮ್ಮ ಮನೆಯಲ್ಲಿ. ಅದು 3 ದಿನಗಳ ಕಾಲ ನಡೀತು. ಆ ಜಾತ್ರೆ ಉತ್ಸವನ ಇವತ್ತು ನನ್ನ ಜೊತೆಗೆ ನೀವು ಕೂಡ ಕಣ್ಣು ತುಂಬಿಸ್ಕೊಳ್ಳಿ. ಕಂಪ್ಲೀಟಾಗಿ ಆ ಜಾತ್ರೆ ವಿಡಿಯೋನ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಕೊಕ್ಕನಘಟ್ಟ ಗ್ರಾಮದ 3 ಅಧಿದೇವತೆಗಳು ಅಂದರೆ ಮಾರಮ್ಮ, ದ್ಯಾವಮ್ಮ, ಚಿಕ್ಕಮ್ಮ. ಈ 3 ದೇವತೆಗಳು ಗ್ರಾಮದ ಅಧಿದೇವತೆಗಳು, ನಮ್ಮ ಗ್ರಾಮನ ಕಾಯ್ತಾ ಇರುವಂಥ ದೇವತೆಗಳು. 3 ದಿನ ಜಾತ್ರೆ ನಡೆಯುತ್ತೆ. ಅದರಲ್ಲಿ ಮೊದಲನೇ ದಿನ ದ್ಯಾವಮ್ಮನ ಜಾತ್ರೆ ನಡೆಯುತ್ತೆ, 2ನೇ ದಿನ ಮಾರಮ್ಮ ಮತ್ತು ಚಿಕ್ಕಮ್ಮನ ಉತ್ಸವ ನಡೆಯುತ್ತೆ, 3ನೇ ದಿನ ನಿಮಗೆ ಗೊತ್ತಿರುತ್ತಲ್ಲ, ಬಂಧು ಬಾಂಧವ್ರನ್ನೆಲ್ಲ ಕರೆದುಬಿಟ್ಟು ಒಳ್ಳೆ ಅಡುಗೆ, ಊಟ, ಭೋಜನ, ವೆಜ್, ನಾನ್ ವೆಜ್ ಎಲ್ಲವನ್ನು ಮಾಡಿ ತಮ್ಮ ಪ್ರೀತಿ ಬಾಂಧವ್ಯನ ಒಬ್ರಿಗೊಬ್ರಿಗೆ ಶೇರ್ ಮಾಡಿಕೊಂಡು ಖುಷಿ ಪಡೋವಂಥ ದಿನ 3ನೇ ದಿನ ಆಗಿರುತ್ತೆ. ಇವತ್ತಿನ ವಿಡಿಯೋದಲ್ಲಿ ಮಾರಮ್ಮ ಮತ್ತು ಚಿಕ್ಕಮ್ಮ ದೇವಿ ಉತ್ಸವನ ನೋಡೋಣ. ದ್ಯಾವಮ್ಮಂದು ಉತ್ಸವನ ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ, ಬಿಕಾಸ್ ಎಲ್ಲ ವಿಡಿಯೋನೂ ಒಂದೇ ವಿಡಿಯೋದಲ್ಲಿ ಹಾಕ್ತಾ ಹೋದರೆ ತುಂಬ ಲೆಂತಿ ಆಗುತ್ತೆ, ಮೋರ್ ದೆನ್ 1 ಅವರ್ ಆಗುತ್ತೆ. ನೀವು ಈ ವಿಡಿಯೋ ನೋಡಿದ ಮೇಲೆ ಖಂಡಿತವಾಗ್ಲೂ ಕೂಡ ಮಿಸ್ ಮಾಡದೆ ದ್ಯಾವಮ್ಮ ಜಾತ್ರೆ ಉತ್ಸವನೂ ಕೂಡ ನೋಡಬೇಕು. ಅದು ಕೂಡ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ಫ್ರೆಂಡ್ಸ್. ಅದು ಸ್ವಲ್ಪ ನೈಟಲ್ಲಿ ಉತ್ಸವ ನಡೀತು, ಬೆಳಕು ಕಡಿಮೆ ಇದೆ, ಬಟ್ ಆದರೂ ಕೂಡ ಆ ವೀರಗಾಸೆ ಕುಣಿತ ಇರ್ಬೋದು, ಮತ್ತು ಇನ್ನು ಬೇರೆ ಬೇರೆ ಕುಣಿತಗಳಿತ್ತು, ಯಕ್ಷಗಾನ ಕುಣಿತ ಇತ್ತು, ಮತ್ತು ದೇವರಿಗೆ ಅಲ್ಲಿ ದೇವಸ್ಥಾನದ ಹತ್ರ ಹೋಗಿ ಉತ್ಸವ ಮಾಡಿದ್ರಲ್ಲ ಅದು, ಮತ್ತು ಉಪ್ಪಾರನ್ನು ಹೊತ್ಕೊಂಡು ಹೋಗಿರೋದು, ಅದೆಲ್ಲ ತುಂಬಾ ಅದ್ಭುತವಾಗಿದೆ. ಖಂಡಿತವಾಗ್ಲೂ ನೀವೆಲ್ಲರೂ ಕೂಡ ಮಿಸ್ ಮಾಡದೆ ಆ ವಿಡಿಯೋನ ನೋಡಿ ದ್ಯಾವಮ್ಮ ದೇವಿ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊಳ್ತೀನಿ. ಫ್ರೆಂಡ್ಸ್, ವಿಡಿಯೋನ ಕಂಟಿನ್ಯೂ ಮಾಡೋಣ. ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಫಸ್ಟ್ ಟೈಮ್ ಏನಾದರೂ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಅಲ್ಲಿ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಇರುತ್ತಲ್ಲ, ಅದನ್ನು ಕ್ಲಿಕ್ ಮಾಡಿ ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಹೊಸ ವೀಡಿಯೋಸ್ ಹಾಕಲಿಕ್ಕೆ ಎಂಕರೇಜ್ ಮಾಡ್ದಂಗೆ ಆಗುತ್ತೆ, ಮತ್ತು ನಾನು ವೀಡಿಯೋಸ್ ಹಾಕಿದಾಗ ನಿಮಗೆ ಡೈರೆಕ್ಟಾಗಿ ನೋಟಿಫಿಕೇಷನ್ ಕೂಡ ಬರುತ್ತೆ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನಿಮ್ಮ ಬಂಧು ಬಾಂಧವರ ಜೊತೆನೂ ಕೂಡ ವಿಡಿಯೋನ ಹಂಚ್ಕೊಳ್ಳಿ. ತುಂಬ ಇದು ವಿಶೇಷವಾದ ವಿಡಿಯೋ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೀವು ಇವಾಗ ನೋಡ್ತಾ ಇರೋದು ನಮ್ಮೂರಿನ ಗ್ರಾಮ ದೇವತೆಗಳಾದ ಮಾರಮ್ಮ, ದ್ಯಾವಮ್ಮ, ಚಿಕ್ಕಮ್ಮ. ಈ ದೇವತೆಗಳ ಆಶೀರ್ವಾದ ಈ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ, ಮತ್ತು ಪ್ರಾರ್ಥಿಸ್ತೀನಿ ಕೂಡ. ನಮ್ಮೂರಿನ ಜಾತ್ರೆ ಉತ್ಸವನ ನೋಡ್ತಾ ನಾವು ಈ ಜಾತ್ರೆ ಅನ್ನೋದು ಹಳ್ಳಿಗಳಲ್ಲಿ ಹೇಗೆ ಉಟ್ಕೊಳ್ತು, ಮತ್ತು ಅದರ ಇಂಪಾರ್ಟೆನ್ಸ್ ಏನು, ಇದ್ರ ಮಹತ್ವ ಏನು, ಇದ್ರ ಇತಿಹಾಸ ಏನು, ನಮ್ಮ ಪೂರ್ವಜರು ಯಾಕೆ ಇದಕ್ಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟರು ಜಾತ್ರೆಗೆ, ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ವಿಡಿಯೋನ ಜಾತ್ರೆನ ನೋಡ್ತಾನೆ ನಾವು ವಿಷಯನ ತಿಳ್ಕೊಳ್ತಾ ಹೋಗೋಣ. ನಾವು ನಮ್ಮ ಕರ್ನಾಟಕ ಅಂತ ಬಂದರೆ ಕರ್ನಾಟಕದ ಪ್ರತಿಯೊಂದು ಹಳ್ಳಿನಲ್ಲೂ ಕೂಡ ಜಾತ್ರೆ ಅನ್ನೋದನ್ನು ಮಾಡ್ತಾರೆ ಫ್ರೆಂಡ್ಸ್. ಅದು ವರ್ಷಕ್ಕೊಮ್ಮೆ ಆಗ್ಬೋದು, 3 ವರ್ಷಕ್ಕೊಮ್ಮೆ ಆಗ್ಬೋದು, 5 ವರ್ಷಕ್ಕೊಮ್ಮೆ ಆಗ್ಬೋದು, 10 ವರ್ಷಕ್ಕೊಮ್ಮೆ ಆದರೂ ಆಗ್ಬೋದು. ಆದರೆ ಜಾತ್ರೆ ಅನ್ನೋದನ್ನು ನಿಲ್ಲಿಸೋದಿಲ್ಲ. ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ಹಳ್ಳಿದಂದು ಕೂಡ ಈ ಜಾತ್ರೆನ ಮಾಡ್ತಾರೆ. ಜಾತ್ರೆ ಅಂದರೆ ಆಗ ಅನೌನ್ಸ್ ಮಾಡೋದೇ ತಡ, ಅಂದರೆ ಮೀನ್ಸು ಕೂಗಾಕೋದು, ಅಥವಾ ಊರಲ್ಲಿ ಆ ಥರ ಅನೌನ್ಸ್ಮೆಂಟ್ ಆದ್ರೇ ಒಂದು ಊರಿಗೆ ಹಬ್ಬದ ಕಳೆ ಬರುತ್ತೆ. ಊರಲ್ಲಿ ಪ್ರತಿಯೊಬ್ಬರು ಕೂಡ ತಮ್ಮ ಮನೆಗಳಿಗೆ ಸುಣ್ಣ ಬಣ್ಣದ ಬಳ್ಕೊಳ್ತಾರೆ, ಜೊತೆಗೆ ತಮ್ಮ ಬಂಧು ಬಾಂಧವರನ್ನು ಮನೆಗೆ ಆಹ್ವಾನಿಸಿ ಸಂತೋಷಪಡಿಸ್ತಾರೆ. ಜೊತೆಗೆ ಮನೆ ಮುಂದೆ ರಂಗೋಲಿ ಹಾಕೋದು, ಮತ್ತು ಬೀದಿಗಳಲ್ಲಿ ಜಾತ್ರೆ ಐಟಮ್ಸ್ಗಳನ್ನ ಇಟ್ಕೊಂಡು ಮಾರೋದು, ಮತ್ತು ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ನೆರವೇರಿಸ್ಕೊಡೋದು ಈ ಜಾತ್ರೆ ಸಮಯದಲ್ಲಿ. ಇದನ್ನೆಲ್ಲ ಮಾಡ್ತಾರೆ. ಇದನ್ನೆಲ್ಲ ನೋಡಲಿಕ್ಕೆ ಕಣ್ಣಿಗೆ ಹಬ್ಬ ಅಂತ ಹೇಳ್ಬೋದು, ಮನಸ್ಸಿಗೆ ಒಂಥರ ಉಲ್ಲಾಸನ ಕೊಡುತ್ತೆ ಈ ಜಾತ್ರೆ ಅನ್ನೋದು. ನೀವು ಈಗೇನು ನೋಡ್ತಾ ಇದ್ದೀರಲ್ಲ, ಇದು ನಮ್ಮೂರಿನ ದೇವತೆಗಳ ಅಡ್ಡೆಗಳನ್ನ ಈ ಚಿಂಚಿನಕಟ್ಟೆಯಲ್ಲಿಟ್ಟು ಪ್ರದಕ್ಷಿಣೆನ ಹಾಕ್ತಾರೆ. ಇದು ಒಂದು ಇಲ್ಲಿಯ ನಮ್ಮ ಊರಿನ ಒಂದು ಸಂಪ್ರದಾಯ ಅಂತ ಹೇಳ್ಬೋದು. ನಾವು ಜಾತ್ರೆ ಮಹತ್ವದ ಬಗ್ಗೆ ಮಾತಾಡ್ತಾ ಇದ್ವಿ ಅಲ್ವಾ, ಅದನ್ನು ಕಂಟಿನ್ಯೂ ಮಾಡೋಣ. ನಾನು ಆಲ್ರೆಡಿ ಹೇಳ್ದಂಗೆ ಕರ್ನಾಟಕದ ಪ್ರತಿಯೊಂದು ಹಳ್ಳಿನಲ್ಲೂ ಕೂಡ ಜಾತ್ರೆನ ಮಾಡ್ತಾರೆ. ಯಾಕೆ ಒಂದು ಕ್ವಶನ್ ಬರುತ್ತಲ್ವ, ಯಾಕೆ ಜಾತ್ರೆಗಳನ್ನ ಮಾಡ್ತಾರೆ? ನಮ್ಮ ಪೂರ್ವಜರು ಈ ಜಾತ್ರೆಗಳನ್ನು ಆರಂಭಿಸೋದಕ್ಕೆ ಕಾರಣ ಏನು, ಏನಾದರೂ ಉದ್ದೇಶ ಇತ್ತಾ? ಇದೆಲ್ಲ ಒಂದು ನಮಗೆ ಡೌಟ್ಸ್ ಮತ್ತು ಕ್ವಶನ್ಸ್ ಬರುತ್ತಲ್ವ. ಇದ್ರ ಹಾಳನ್ನು ತಿಳ್ಕೊಬೇಕು ಅಂತ ಹೋದರೆ ಖಂಡಿತ ನಮಗೆ ಕ್ವಶನ್ಸ್ ಬರುತ್ತೆ. ಇಲ್ಲಾಂದರೆ ಏನೋ ಪ್ರತಿ ವರ್ಷ ಜಾತ್ರೆ ಮಾಡ್ತಾರೆ, ಬರ್ತೀವಿ, ಊಟ ಮಾಡ್ತೀವಿ, ಹೋಗ್ತೀವಿ ಅಂತ ಬರುತ್ತೆ. ಇಲ್ಲ, ನಾವು ಏನೇ ಒಂದು ಕೆಲಸ ಕಾರ್ಯನ ಮಾಡಬೇಕಂದ್ರೆ ಅದರ ಉದ್ದೇಶನ ತಿಳ್ಕೊಂಡು ಮಾಡಿದ್ರೆ ಅದರ ಮಹತ್ವ ಮತ್ತು ಫಲ ಇನ್ನೂ ಹೆಚ್ಚಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ.
ಈ ಜಾತ್ರೆ ಅನ್ನೋದು ಹೆಂಗೆ ಆರಂಭ ಆಯಿತು ಹಳ್ಳಿಗಳಲ್ಲಿ ಅಂತ ನೋಡೋದಾದರೆ, ಇಂದಿನ ಕಾಲದಲ್ಲಿ ಜನರ ಸಂಪೂರ್ಣ ಜೀವನ ಪ್ರಕೃತಿ ಮೇಲೆ ಅವಲಂಬಿತ ಆಗಿರುತ್ತೆ ಅಲ್ವಾ. ಅದು ನಮ್ಮೆಲ್ರಿಗೂ ಗೊತ್ತಿರೋವಂಥ ವಿಷಯನೇ. ಮತ್ತು ನಮ್ಮ ಜನಗಳ ಮುಖ್ಯವಾದ ಉದ್ಯೋಗ ಅಂದರೆ ಅದು ಕೃಷಿನೇ ಆಗಿರುತ್ತೆ. ಕೃಷಿ ಬಿಟ್ಟರೆ ಅವ್ರಿಗೆ ಮುಖ್ಯವಾದ ಉದ್ಯೋಗ ಅಂತ ಯಾವುದೂ ಇರಲ್ಲ. ಇವಾಗಿನ ಕಾಲದ ಥರ ಕೈಗಾರಿಕೆಗಳಾಗಿರ್ಬೋದು, IT-BT ಕಂಪ್ನಿಗಳಾಗಿರ್ಬೋದು, ಈಗ ನಾನಾ ಥರದ ನಮಗೆ ಉದ್ಯೋಗಾವಕಾಶಗಳಿದೆ. ಅವಾಗ ಏನೇನೂ ಇಲ್ಲ, ಕೇವಲ ಕೃಷಿ ಮೇಲೆ ನಮ್ಮ ಜನರು ಅವಲಂಬಿತ ಆಗಿರ್ತಾರೆ. ಅವರು ಪ್ರಕೃತಿನೇ ದೇವರು ಅಂತ ಹೇಳಿಬಿಟ್ಟು ಪೂಜೆ ಮಾಡ್ತಾ ಇರ್ತಾರೆ. ಜೊತೆಗೆ ಅವರು ಬೆಳೆಯುವಂಥ ಬೆಳೆ ಚೆನ್ನಾಗಿ ಬರಲಿ, ಮತ್ತು ಮಳೆ ಉತ್ತಮವಾಗಿ ಒಳ್ಳೆ ಮಳೆ ಬರಲಿ ಹಳ್ಳಿಗಳಲ್ಲಿ, ಮತ್ತು ಹಳ್ಳಿಗಳಲ್ಲಿ ಯಾವುದೇ ರೋಗ ರುಜಿನಗಳು ಹರಡದೇ ಇರಲಿ, ಮತ್ತು ಎಲ್ಲರೂ ಕೂಡ ಸುಖ ಶಾಂತಿ, ಹಳ್ಳಿಯ ಜನರು ಎಲ್ಲರೂ ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಬದುಕಬೇಕು ಅಂತ ಹೇಳಿಬಿಟ್ಟು ಅವರು ಗ್ರಾಮದ ದೇವತೆಗಳಲ್ಲಿ ಪೂಜೆನ ಮಾಡ್ತಿರ್ತಾರೆ, ಮತ್ತು ಗ್ರಾಮ ದೇವತೆಗಳಲ್ಲಿ ಆರಾಧನೆಯನ್ನು ಮಾಡ್ತಾ ಇರ್ತಾರೆ. ಹೀಗೆ ಒಂದು ವರ್ಷ ಪೂರ್ತಿ ಆದಮೇಲೆ ಅವರು ದೇವರಿಗೆ, ಗ್ರಾಮ ದೇವತೆಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಸಲುವಾಗಿ ದೇವರಲ್ಲಿ ಒಂದು ಹಬ್ಬದ ರೂಪದಲ್ಲಿ ದೇವ್ರನ್ನ ಪೂಜೆ ಮಾಡ್ತಾ ಬರ್ತಾರೆ. ಇದು ನಿಧಾನವಾಗಿ ಜಾತ್ರೆಯಾಗಿ ಕನ್ವರ್ಟ್ ಆಗುತ್ತೆ. ಊರಿನ ಎಲ್ಲ ಜನರು ಕೂಡ ಈ ಹಬ್ಬನ ದೇವರಿಗೆ ಸಲ್ಲಿಸುವಂಥ ವಿಶೇಷ ಪೂಜೆನ ಜಾತ್ರೆಯಾಗಿ ಸೆಲೆಬ್ರೇಟ್ ಮಾಡ್ತಾ ಹೋಗ್ತಾರೆ. ಹೀಗೆ ಜಾತ್ರೆ ಅನ್ನೋದು ಕೇವಲ ಒಂದು ಹಬ್ಬವಾಗಿ ಮಾತ್ರ ಅಲ್ಲದೆ, ದೇವರಿಗೆ ನಾವು ಒಂದು ಕೃತಜ್ಞತೆಯನ್ನು ಸಲ್ಲಿಸುವ ಒಂದು ಸಂಪ್ರದಾಯವಾಗಿ ಬೆಳ್ಕೊಂಡು ಬರುತ್ತೆ. ಇವತ್ತಿಗೂ ಕೂಡ ನಮ್ಮ ಕರ್ನಾಟಕದ ಪ್ರತಿಯೊಂದು ಹಳ್ಳಿನಲ್ಲೂ ಕೂಡ ಈ ಸಂಪ್ರದಾಯ ಮುಂದುವರಿಸ್ಕೊಂಡು ಬಂದಿದ್ದಾರೆ. ಆ ಜಾತ್ರೆ ವರ್ಷಕ್ಕೊಂದು ಸರಿ ಆಗ್ಬೋದು, 10 ವರ್ಷಕ್ಕೊಂದು ಸರಿ ಆಗ್ಬೋದು, ಆದರೆ ಮಿಸ್ ಆಗದೇ ಪ್ರತಿಯೊಂದು ಗ್ರಾಮದ ಸದಸ್ಯರು ಈ ಹಬ್ಬನ, ಜಾತ್ರೆನ ಸಂತೋಷದಿಂದ ಮಾಡ್ತಾರೆ. ಇನ್ನು ನಾವು ಈ ಜಾತ್ರೆ ಮಹತ್ವನ ನೋಡೋದಾದರೆ, ಜಾತ್ರೆ ಸಂದರ್ಭದಲ್ಲಿ ಜನರು ತುಂಬ ಅದ್ಧೂರಿಯಾಗಿ ಮತ್ತು ತುಂಬ ಭಕ್ತಿಯಿಂದ ದೇವರನ್ನ ಪೂಜೆ ಮಾಡ್ತಾರೆ. ಅವ್ರಿಗೆ ಜೀವನದಲ್ಲಿ ಏನೆಲ್ಲ ಸಿಕ್ಕಿರುತ್ತೆ ಅಲ್ವಾ, ಸುಖ, ಸಂತೋಷ, ದುಃಖ, ಒಡವೆ, ಐಶ್ವರ್ಯ ಏನಾದರೂ ಆಗಿರ್ಬೋದು, ಅದಕ್ಕೆಲ್ಲದಕ್ಕೂ ಕೂಡ ದೇವರಿಗೆ ಧನ್ಯವಾದವನ್ನು ತಿಳಿಸೋಕೆ ಇದೊಂದು ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು. ಜೊತೆಗೆ ಗ್ರಾಮದ ಸದಸ್ಯರು ಎಲ್ಲರೂ ಕೂಡ ಒಂದು ಒಗ್ಗಟ್ಟನ್ನು ಪ್ರದರ್ಶನ ಮಾಡಲಿಕ್ಕೆ ಇದು ಒಂದು ಅವಕಾಶ ಅಂತಲೂ ಕೂಡ ಹೇಳ್ಬೋದು. ಈ ಜಾತ್ರೆ ತಯಾರಿಯಲ್ಲಿ ಪ್ರತಿಯೊಬ್ಬರು ಕೂಡ ಭಾಗವಹಿಸ್ತಾರೆ. ಶ್ರೀಮಂತ ಬಡವ ಅನ್ನೋ ಭೇದ ಭಾವನೆ ಇರಲ್ಲ, ಅಥವಾ ವಯಸ್ಸಾದವರು, ಚಿಕ್ಕ ಮಕ್ಕಳು, ಹುಡುಗರುಗಳು ಮತ್ತು ಹೆಣ್ಮಕ್ಳು ಅನ್ನೋ ಯಾವ ಭೇದ ಭಾವನೂ ಇಲ್ಲದೇ ಕುಟುಂಬ ಸಮೇತರಾಗಿ ಈ ಜಾತ್ರೆ ಕೆಲಸದಲ್ಲಿ ಎಲ್ಲರೂ ಕೂಡ ಭಾಗವಹಿಸ್ತಾರೆ. ಊರ ಹಬ್ಬನ, ಊರ ಕೆಲಸನ ತಮ್ಮ ಮನೆ ಕೆಲಸ ಅಂತ ಹೇಳಿಬಿಟ್ಟು ಮಾಡ್ತಾರೆ. ಅದಕ್ಕೆ ಫ್ರೆಂಡ್ಸ್ ಹೇಳೋದು, ಈ ಥರ ಜಾತ್ರೆಗಳು ಮತ್ತು ಹಬ್ಬ ಹರಿದಿನಗಳನ್ನ ಮಾಡೋದ್ರಿಂದ ಅಗಾಢವಾದ ಒಂದು ಮಹತ್ವ ಮತ್ತು ಒಂದು ಸಂಪ್ರದಾಯ, ಅದಕ್ಕೆ ಒಂದು ಸೈಂಟಿಫಿಕ್ ರೀಸನ್ ಕೂಡ ಇರುತ್ತೆ ಅಂತ ಹೇಳೋದು. ಈ ರೀತಿ ಎಲ್ಲ ಮಾಡೋದ್ರಿಂದ ನೋಡಿ, ಹಳ್ಳಿಗಳಲ್ಲಿ ಗ್ರಾಮದ ಸದಸ್ಯರಲ್ಲಿ ಒಂದು ಒಗ್ಗಟ್ಟು ಅನ್ನೋದು ಹೆಚ್ಚಿಸುತ್ತೆ. ಒಬ್ರಿಗೊಬ್ಬರು ತಮ್ಮ ಪ್ರೀತಿ ಬಾಂಧವ್ಯನ ಆಗ್ಬೋದು, ಕಷ್ಟ ಸುಖನ ಆಗ್ಬೋದು ಹಂಚ್ಕೊಂಡು ತಮ್ಮ ಕೆಲಸದಲ್ಲಿ ಮತ್ತು ಊರಿನ ಕೆಲಸದಲ್ಲಿ ಮುಂದುವರಿತಾರೆ ಅಲ್ವಾ. ಅದೊಂದು ರೀತಿ ಬಾಂಧವ್ಯ ಬೆಳೆದಂಗೆ ಆಗುತ್ತೆ. ಇಷ್ಟೇ ಅಲ್ಲ ಫ್ರೆಂಡ್ಸ್, ಇದ್ರ ಜೊತೆಗೆ ನಾವು ಈ ಜಾತ್ರೆಗಳನ್ನ ಮಾಡೋದ್ರಿಂದ ನಮ್ಮ ಸಂಸ್ಕೃತಿನ ನಾವು ಸಂರಕ್ಷಣೆ ಮಾಡ್ದಂಗೆ ಆಗುತ್ತೆ. ಸಾಮಾನ್ಯವಾಗಿ ನಾವು ನೋಡ್ಬೋದಲ್ವ, ಜಾತ್ರೆಗಳಲ್ಲಿ ಯಕ್ಷಗಾನ ಕುಣಿತ ಇರುತ್ತೆ, ಡೊಳ್ಳು ಕುಣಿತ, ವೀರಗಾಸೆ ಕುಣಿತ ಮತ್ತು ಜಾನಪದ ಹಾಡುಗಳನ್ನು ಕೂಡ ಹಾಡ್ತಾರೆ. ಮತ್ತು ಇನ್ನೂ ಅನೇಕ ರೀತಿಯ ಕಲಾ ಪ್ರಕಾರಗಳನ್ನ ನಾವು ಈ ಜಾತ್ರೆಗಳಲ್ಲಿ ನೋಡ್ಬೋದು. ಈ ರೀತಿ ಜಾತ್ರೆಗಳನ್ನ ಮಾಡೋದ್ರಿಂದ ಎಲ್ಲ ಈ ನಮ್ಮ ಸಂಸ್ಕೃತಿಗಳು ಜೀವಂತವಾಗಿರ್ತವೆ ಅಂದರೆ ತಪ್ಪಾಗಲ್ಲ. ಏನಂತೀರಾ ಫ್ರೆಂಡ್ಸ್ ನೀವು? ಇನ್ನು ಈ ಜಾತ್ರೆಗಳು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಕ್ಕೂ ಸಹಾಯ ಮಾಡ್ತವೆ ಅಂದರೆ ತಪ್ಪೇ ಆಗೋದಿಲ್ಲ ಫ್ರೆಂಡ್ಸ್. ಯಾಕಂದರೆ ಜಾತ್ರೆಗೆ ಸಾವಿರಾರು ಜನ ಬರ್ತಾರೆ. ಸಾವಿರಾರು ಜನ ಬರೋದ್ರಿಂದ ವ್ಯಾಪಾರಿಗಳು ಕೂಡ ಇಲ್ಲಿ ಇರೋದ್ರಿಂದ ವ್ಯಾಪಾರ ಕೂಡ ಹೆಚ್ಚಾಗುತ್ತೆ. ಮತ್ತು ಜನಗಳಿಗೆ ಅವರ ಉತ್ಪನ್ನಗಳನ್ನ ಮಾರಾಟ ಮಾಡಲಿಕ್ಕೆ ಒಂದು ಮಾರ್ಕೆಟ್ ಕೂಡ ಸಿಕ್ತಂಗಾಗುತ್ತೆ. ಹಾಗಾಗಿ ಈ ಜಾತ್ರೆ ಅನ್ನೋದು ಆ ಗ್ರಾಮದ ಅಭಿವೃದ್ಧಿಗೆ ಆರ್ಥಿಕವಾಗಿ ಸಹಾಯ ಮಾಡುತ್ತೆ ಅಂದರೆ ತಪ್ಪಾಗಲ್ಲ. ಇದಿಷ್ಟು ಜಾತ್ರೆ ಇಂದಿನ ಮಹತ್ವನ ನಾವು ನೋಡಿದ್ವಿ. ನನಗೆ ಈ ಸಂದರ್ಭದಲ್ಲಿ ನಮ್ಮ ತಾತ ಹೇಳಿದಂಥ ಒಂದು ಕತೆ ನೆನಪಾಗ್ತಾ ಇದೆ. ಸುಮಾರು ಒಂದು 60 ವರ್ಷಗಳ ಹಿಂದೆ ಒಂದು ಚಿಕ್ಕ ಹಳ್ಳಿ ಇತ್ತು. ಆ ಹಳ್ಳಿಯಲ್ಲಿ ಪ್ರತಿ ವರ್ಷವೂ ಕೂಡ ಆ ಗ್ರಾಮ ದೇವತೆಯ ಹಬ್ಬನ ಅಥವಾ ಜಾತ್ರೆನ ತುಂಬ ಅದ್ಧೂರಿಯಾಗಿ ಮಾಡ್ತಾ ಬಂದಿರ್ತಾರೆ ಆ ಊರಿನ ಯುವಕರು, ಸದಸ್ಯರು ಮತ್ತು ಗ್ರಾಮದ ಹಿರಿಯರು. ಹೀಗೆ ಜಾತ್ರೆ ಮಾಡ್ತಾ ಇರೋವಂಥ ಸಂದರ್ಭದಲ್ಲಿ ಗ್ರಾಮ ತುಂಬ ಚೆನ್ನಾಗಿರುತ್ತೆ. ಆ ಗ್ರಾಮದ ಸದಸ್ಯರಲ್ಲಿ ಒಗ್ಗಟ್ಟಿರುತ್ತೆ, ಯಾವುದೇ ರೋಗ ರುಜಿನಗಳು ಇರೋದಿಲ್ಲ. ಆರ್ಥಿಕವಾಗೂ ಕೂಡ ಆ ಗ್ರಾಮ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಬೆಳೆ ಮಳೆ ಚೆನ್ನಾಗಿ ಆಗ್ತಾ ಇರುತ್ತೆ. ಹೀಗೆ ಕೆಲವು ದಿನಗಳು ಕಳೆದ ನಂತರ
ಅಲ್ಲಿ ಗ್ರಾಮದ ಕೆಲವೊಂದು ಯುವಕರಿಗೆ ಅಥವಾ ಗ್ರಾಮದ ಸದಸ್ಯರಿಗೆ ಹಬ್ಬನ ಯಾಕೆ ಮಾಡಬೇಕು, ಹಬ್ಬ ಮಾಡೋದ್ರಿಂದ ಏನು ಲಾಭ, ಸುಮ್ಮನೆ ದುಡ್ಡು ಖರ್ಚಾಗುತ್ತೆ, ಹಬ್ಬ ಮಾಡೋದು ಬೇಡ ಅಥವಾ ಜಾತ್ರೆನ ಮಾಡೋದು ಬೇಡ ನಾವು ಇನ್ನು ಮುಂದೆ ಅಂತ ಹೇಳಿಬಿಟ್ಟು ಕೆಲವು ವರ್ಷಗಳ ಕಾಲ ಅವರು ಜಾತ್ರೆ ಮಾಡೋದನ್ನು ನಿಲ್ಲಿಸ್ಬಿಡ್ತಾರೆ ಮತ್ತು ಗ್ರಾಮ ದೇವತೆಗೆ ಪೂಜೆ ಸಲ್ಲಿಸೋದನ್ನು ನಿಲ್ಲಿಸ್ಬಿಡ್ತಾರೆ. ಆದರೆ ಜಾತ್ರೆ ನಿಲ್ಲಿಸಿದ ಕೆಲವೇ ವರ್ಷಗಳಲ್ಲಿ ಊರಲ್ಲಿ ತುಂಬ ಅಂದರೆ ತುಂಬಾ ಪ್ರಾಬ್ಲಮ್ ಶುರು ಆಗುತ್ತೆ. ಊರಿನ ಜನಗಳ ಮಧ್ಯೆ ಒಂದು ಬಾಂಧವ್ಯ ಅನ್ನೋದು ಮತ್ತು ಒಗ್ಗಟ್ಟು ಅನ್ನೋದು ಇರೋದೇ ಇಲ್ಲ. ಯಾವಾಗಲೂ ಕೂಡ ಊರಿನ ಜನಗಳ ಮಧ್ಯೆನೇ ಜಗಳಗಳು ಜಾಸ್ತಿ ಆಗುತ್ತೆ. ಒಬ್ರನ್ನ ಕಂಡ್ರೆ ಒಬ್ರಿಗೆ ಹಾಕ್ತಾನೇ ಇರೋದಿಲ್ಲ, ಒಬ್ಬರು ಮನೆಗೆ ಒಬ್ಬರು ಹೋಗೋದು ಇರಲ್ಲ, ಮಾತಾಡೋದು ಇರಲ್ಲ. ಈ ರೀತಿಯಾಗಿ ಯಾವಾಗಲೂ ಕೂಡ ಊರಿನ ಜನಗಳಲ್ಲಿ ಜಗಳನೇ ಮುಂದುವರಿತಾ ಬರುತ್ತೆ. ಅಷ್ಟೇ ಅಲ್ಲ, ತಮ್ಮ ಬಂಧುಗಳು ನೆಂಟರಿಷ್ಟಗಳ ಸಂಬಂಧಗಳಲ್ಲೂ ಕೂಡ ಬಿರುಕ್ಬಿಡುತ್ತೆ. ಯಾರು ಕೂಡ ಯಾರ ಮನೆಗೂ ಹೋಗ್ತಾ ಇರಲ್ಲ, ಯಾರು ಕೂಡ ಯಾರ ಕಷ್ಟ ಸುಖಕ್ಕೂ ಹಾಕ್ತಾ ಇರಲ್ಲ. ಒಂದು ರೀತಿಯಾಗಿ ಎಲ್ಲರ ಮನಸ್ಸಿಗೂ ಕೂಡ ಒಂದು ಅಶಾಂತಿ ಅನ್ನೋದು ನಿಲ್ಲಿಸಿರುತ್ತೆ. ಇದನ್ನೆಲ್ಲ ನೋಡ್ತಾ ಇದ್ದಂಥ ಊರಿನ ಒಬ್ಬರು ಹಿರಿಯರು ಎಲ್ಲ ಜನಗಳನ್ನೂ ಸೇರಿಸ್ಬಿಟ್ಟು ಯುವಕರನ್ನ ಮತ್ತು ಹಿರಿಯರನ್ನ ಅಲ್ಲಿ ಸದಸ್ಯರನ್ನ ಸೇರಿಸ್ಬಿಟ್ಟು ಹೇಳ್ತಾರೆ, ಇದಕ್ಕೆಲ್ಲ ಕಾರಣ ಊರಿನಲ್ಲಿ ಹಳ್ಳಿನಲ್ಲಿ ಅಶಾಂತಿ ನಿಲ್ಲಿಸೋದಕ್ಕೆ ಮುಖ್ಯವಾದ ಕಾರಣ ನಾವು ಹಲವಾರು ವರ್ಷಗಳಿಂದ ನಮ್ಮ ಊರಿನ ದೇವತೆಗೆ, ಗ್ರಾಮ ದೇವತೆಗೆ ಪೂಜೆನ ಸಲ್ಲಿಸಿಲ್ಲ, ಜಾತ್ರೆನ ಮಾಡಿಲ್ಲ. ಅದರಿಂದಾಗಿ ಈ ರೀತಿಯಾದ ಬರಗಾಲ ಬಂದಿದೆ ಮತ್ತು ಹಳ್ಳಿನಲ್ಲಿ ಅಶಾಂತಿ ಉಂಟಾಗಿದೆ. ಅದರಿಂದಾಗಿ ನಾವೆಲ್ಲರೂ ಸೇರಿ ಊರಿನ ಜಾತ್ರೆನ ಅದ್ದೂರಿಯಾಗಿ ಮಾಡೋಣ, ಖಂಡಿತವಾಗ್ಲೂ ಕೂಡ ನಮಗೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಸಲಹೆನ ಕೊಡ್ತಾರೆ. ಜಾತ್ರೆ ಅನ್ನೋದು ಕೇವಲ ದೇವರಿಗೆ ಮಾತ್ರ ಅಲ್ಲ, ಅದು ನಮ್ಮನ್ನು ಒಂದಾಗಿಸುವಂಥ ಒಂದು ಹಬ್ಬ. ವರ್ಷದಲ್ಲಿ ಒಂದು ಸಾರಿ ನಾವು ಎಲ್ಲರೂ ಒಂದೇ ಕಡೆ ಸೇರೋಕ್ಕೆ ಇದೊಂದು ಸುವರ್ಣ ಅವಕಾಶ. ಹಾಗಾಗಿ ಈ ವರ್ಷ ನಾವು ಹಬ್ಬ ಮಾಡೋಣ ಅನ್ನೋ ಒಂದು ಸಲಹೆನ ಕೊಟ್ಟಾಗ ಎಲ್ಲರೂ ಕೂಡ ಒಪ್ಕೊಳ್ತಾರೆ. ಅದೇ ರೀತಿಯಾಗಿ ಮುಂದಿನ ವರ್ಷ ಎಲ್ಲರೂ ಸೇರಿ ಹಬ್ಬನ ಮತ್ತು ಜಾತ್ರೆನ ಅದ್ದೂರಿಯಾಗಿ ಹಳ್ಳಿನಲ್ಲಿ ಮಾಡ್ತಾರೆ. ಆ ಜಾತ್ರೆ ಆದ ನಂತರ ಆ ಹಳ್ಳಿನಲ್ಲಿ ಒಂದು ಸಂತೋಷ, ಪ್ರೀತಿ, ಒಗ್ಗಟ್ಟು ಎಲ್ಲವೂ ಕೂಡ ಹೆಚ್ಚಾಗುತ್ತೆ. ಆ ಹಳ್ಳಿಗೆ ಬರಗಾಲ ಅಂತ ಏನು ಹೇಳ್ತಿದ್ರಲ್ಲ, ಅದು ನಿವಾರಣೆ ಆಗಿ ಒಳ್ಳೆ ಬೆಳೆ ಮತ್ತು ಮಳೆ ಬರಲಿಕ್ಕೆ ಶುರುವಾಗುತ್ತೆ. ಹಳ್ಳಿ ಜನರೆಲ್ಲ ಸುಖವಾಗಿ ನೆಮ್ಮದಿಯಿಂದ ಹಳ್ಳಿನಲ್ಲಿ ವಾಸನ ಮಾಡ್ತಾರೆ. ಅವಾಗಿನಿಂದ ಆ ಹಳ್ಳಿ ಜನಗಳಿಗೆ ಜಾತ್ರೆ ಮಹತ್ವ ಏನು, ನಾವು ಜಾತ್ರೆ ಮತ್ತು ಹಬ್ಬನ ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರ್ದು ಅನ್ನೋದು ಒಂದು ಅವರ ತಪ್ಪಿನ ಅರಿವಾಗುತ್ತೆ. ಅದೇ ರೀತಿಯಾಗಿ ಅವರು ಮುಂದಿನ ವರ್ಷಗಳಲ್ಲಿ ಮಿಸ್ ಮಾಡ್ದಂಗೆ ಜಾತ್ರೆ ಉತ್ಸವನ ಮಾಡ್ತಾ ಹೋಗ್ತಾರೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಜೀವನ ಹೇಗಾಗಿದೆ ಅಂದರೆ ಮೊಬೈಲ್ ಜೀವನನೇ ಆಗಿದೆ ಅಂದರೆ ತಪ್ಪಾಗಲ್ಲ. ಪ್ರತಿಯೊಬ್ಬರು ಕೂಡ ಮೊಬೈಲ್ ಬಳಕೆಯಲ್ಲೇ ಹೆಚ್ಚು ಬ್ಯುಸಿಯಾಗಿ ಹೋಗ್ಬಿಡ್ತಾರೆ. ಇಂಟರ್ನೆಟ್ಟು ಮತ್ತು ಆಧುನಿಕ ಜೀವನ ಇದರಲ್ಲೇ ತಮ್ಮ ಜೀವನವನ್ನು ಹೆಚ್ಚು ಬ್ಯುಸಿಯಾಗಿ ಮಾಡ್ಕೊಳ್ಳೋದ್ರಲ್ಲೇ ಗಮನ ಹರಿಸಿರ್ತಾರೆ. ಆದರೆ ನಮ್ಮ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನ ಕೂಡ ಮರಿಬಾರ್ದಲ್ವ. ಇದ್ರ ಜೊತೆಗೆ ನಾವು ಅದನ್ನು ಕೂಡ ಬೆಳೆಸ್ಕೊಂಡು ಹೋಗಬೇಕಾಗುತ್ತೆ. ಜಾತ್ರೆಗಳು ನಮ್ಮ ಪೂರ್ವಜರ, ನಮ್ಮ ಹಿರಿಯರ ನೆನಪು ಮತ್ತು ಅವು ನಮ್ಮ ಗುರುತು. ಹಾಗಾಗಿ ನಾವು ಅವನ್ನು ಯಾವತ್ತೂ ಕೂಡ ಮರಿಬಾರ್ದು. ಈ ಸಂಸ್ಕೃತಿನ ನಾವು ಮಕ್ಕಳಿಗೆ ಪರಿಚಯನ ಮಾಡಿಕೊಡ್ಬೇಕು. ಇದು ನಮ್ಮ ಜವಾಬ್ದಾರಿ ಕೂಡ ಆಗಿರುತ್ತೆ. ಹೌದಲ್ವಾ ಫ್ರೆಂಡ್ಸ್? ಜಾತ್ರೆ ಅನ್ನೋದು ಕೇವಲ ದೇವರ ಉತ್ಸಾಹ ಮಾತ್ರ ಅಲ್ಲ, ಅದು ನಮ್ಮ ಭಕ್ತಿ, ಸಂಸ್ಕೃತಿ, ಪರಂಪರೆ ಮತ್ತು ಒಗ್ಗಟ್ಟು ಮತ್ತು ಮಾನವೀಯತೆ ಮೌಲ್ಯಗಳ ಸಂಗಮ ಅಂತ ಹೇಳ್ಬೋದು. ನಮ್ಮ ಹಿರಿಯರು ನಮಗೆ ನೀಡಿದ ಅಮೂಲ್ಯ ಪರಂಪರೆ ಇದಾಗಿದೆ. ಈ ಪರಂಪರೆಯನ್ನು ನಾವು ಉಳಿಸೋಣ ಮತ್ತು ಮುಂದಿನ ಪೀಳಿಗೆಗೂ ಕೂಡ ನಾವು ತಲುಪಿಸೋಣ. ಇದು ನಮ್ಮ ಜವಾಬ್ದಾರಿಯೂ ಹೌದಲ್ವಾ? ಜಾತ್ರೆಗಳು ಬದುಕಿದ್ರೆ ನಮ್ಮ ಸಂಸ್ಕೃತಿ ಬದುಕಿದ್ದ ಹಾಗೇ. ಸಂಸ್ಕೃತಿ ಬದುಕಿದ್ರೆ ನಮ್ಮ ಗುರುತು ಸಿಗುತ್ತೆ, ನಮ್ಮ ಗುರುತು ಬದುಕಿರುತ್ತೆ ಅಂತಲೇ ಅರ್ಥ. ನಾವೆಲ್ಲರೂ ಸೇರಿ ನಮ್ಮ ಸಂಸ್ಕೃತಿನ ಬೆಳೆಸೋಣ ಮತ್ತು ಉಳಿಸೋಣ. ಈ ಜಾತ್ರೆ ಉತ್ಸವನ ನೋಡ್ತಾ ನೋಡ್ತಾ ನಮ್ಮ ಜಾತ್ರೆಯ ಮಹತ್ವವನ್ನು ತಿಳಿಸೋ ಒಂದು ಸಣ್ಣ ಪ್ರಯತ್ನ ನಾನು ಮಾಡಿದೆ. ಈ ಇನ್ಫಾರ್ಮೇಷನ್ ನಿಮಗೆ ಏನನ್ನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಬನ್ನಿ ಇನ್ನು ನಾವು ನಮ್ಮ ಊರಿನ ಜಾತ್ರಾ ಉತ್ಸವನ ನೋಡ್ತಾ ಹೋಗೋಣ.
ಯಾರು ರಶು ನಾನು ಎಷ್ಟೋ ಹೇಳ್ದೆ ಬಾ ಈ ಮಕ್ಳು ಎಲ್ಲಿ ಮಾತು ಕೇಳ್ತವೆ ಹೇಳಿದ ಮಾತು ಕೇಳಕ್ಕಿಲ್ಲ. ಇಲ್ಲ ಹೂವ ಅಲ್ಲೇ ಬರೆಯೋದಿಲ್ಲ. ಅವ್ರ ಹತ್ರ ಕೆಲವು ಹೋಗ್ತಾರ. ಐ ಹೋಪ್ ನೀವೆಲ್ಲರೂ ಈ ಪೂರ್ತಿಯಾಗಿ ಈ ವಿಡಿಯೋನ ನೋಡಿರ್ತೀರ ಅನಿಸುತ್ತೆ. ಈ ವಿಡಿಯೋ ನೋಡಿದ ಮೇಲೆ ನಮ್ಮೂರಿನ ಜಾತ್ರೆ ಹೇಗಿತ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಊರಿನ ದ್ಯಾವಮ್ಮ ಜಾತ್ರೆಯ ಉತ್ಸವದ ವಿಡಿಯೋನ ನೋಡೋಣ.
ಎಲ್ಲರೂ ಕೂಡ ಮಿಸ್ ಮಾಡಿದೆ ಆ ವಿಡಿಯೋನು ಕೂಡ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.